ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಸ್ಲೀವ್ ಪಫ್ ಡಿಸೈನ್ ಯಾವ ಥರ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಮಗೆ ಬ್ಲೌಸ್ ಉದ್ದ 15 ಇದೆ, ಅಗಲ 6 ಇಂಚಿದೆ, 6 ಇಂಚಿದೆ ಮತ್ತು 5 ಇಂಚಿಗೆ ಇಲ್ಲಿ ಒಂದು ನಾನು ಕೆಳಗಡೆ ಮೇಲ್ಗಡೆ ಮಾರ್ಕನ್ನು ಮಾಡ್ತಾಯಿದ್ದೀನಿ. ಇದು ಡಬಲ್ ಫೋಲ್ಡ್ ಇರೋ ಬಟ್ಟೆ ಮೇಲೆ ನಾವು ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಏನು 5 ಇಂಚಿಗೆ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿಂದ ನಾನು ಪ್ಲೇಟ್ಸ್ನ ಹಾಕ್ತಾಯಿದ್ದೀನಿ. ಈ ಥರ ನಾವು ಸೂಜಿಯಿಂದ ಒಂದು ಸೂಜಿಯನ್ನು ತಗೊಂಡು ಈ ಥರ ಒಂದೊಂದಾಗಿ ಪ್ಲೇಟ್ಸ್ನ ಮಾಡ್ಕೊತ ಹೋಗಬೇಕು ಫ್ರೆಂಡ್ಸ್. ಎಲ್ಲ ಪ್ಲೇಟ್ಸ್ಗಳು ಒಂದೇ ಸೈಜ್ನಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣುತ್ತೆ. ಈ ಥರ ಸೂಜಿಯಿಂದ ಮಾಡಿಕೊಂಡ್ರೆ ನಮಗೆ ತುಂಬ ಈಸಿಯಾಗಿ ಪ್ಲೇಟ್ಸ್ ಬರುತ್ತೆ. ಈ ಸೈಡ್ಗೆ 5 ಇಂಚನ್ನ ನಾನು ಬಿಟ್ಟಿದ್ದೀನಿ ಫ್ರೆಂಡ್ಸ್, 5 ಇಂಚನ್ನ ಬಿಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಕೂಡ ಯಾವ ರೀತಿ ಪ್ಲೇಟ್ಸ್ ಬಂದಿದ್ದಿಲ್ಲ ಅದೇ ಪ್ಲೇಟ್ನ ನಾನು ಕೆಳಗಡೆ ತೊಗೋತಾ ಇದ್ದೀನಿ. ತೊಗೊಂಡು ಸ್ಟ್ರೇಟಾಗಿ ಯಾವ ಥರ ಬಂದಿದೆಯಲ್ಲ ಪ್ಲೇಟ್ನ ಅದೇ ಥರ ತೊಗೊಂಡು ನಾನು ಕೆಳಗಡೆ ಕೂಡ ಸ್ಟಿಚಿಂಗ್ನ ಹಾಕ್ತಾಯಿದ್ದೀನಿ. ಎಲ್ಲ ಪ್ಲೇಟ್ ಶೇಪ್ ಒಂದೇ ಸೈಜ್ನಲ್ಲಿ ಬಂದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ತುಂಬ ಈಸಿ ಮೆಥಡ್ನಲ್ಲಿದೆ. ಈ ಥರ ಪಫ್ ಮಾಡಿ ನಾವು ಸ್ಲೀವ್ಗೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಇರ್ಕಲ್ ಸೀರೆ ಇದೆ ಫ್ರೆಂಡ್ಸ್. ಇರ್ಕಲ್ ಸೀರೆಗೆ ಈ ಥರ ಪಫ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಈಗ ಬಾರ್ಡರ್ನ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಬಾರ್ಡರ್ ಅಗಲ 4.5 ಇಂಚಿದೆ. ಇವಾಗ ಅಪೋಸಿಟ್ ಇಟ್ಕೊಂಡು, ಎರಡು ಫೇಸ್ ಅಪೋಸಿಟ್ ಇಟ್ಕೊಂಡು ನಾನು ಇಲ್ಲಿ ಅಟ್ಯಾಚನ್ನ ಮಾಡ್ತಾಯಿದ್ದೀನಿ. ಇವಾಗ ಅಟ್ಯಾಚ್ ಮಾಡಾಯಿತು ಫ್ರೆಂಡ್ಸ್. ಇಲ್ಲಿ ಮೇಲುಗಡೆ ಕೂಡ ನಾನು ಸ್ಟಿಚಿಂಗ್ ಲೈನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಮೇಲೆ ಒಂದು ಸ್ಟಿಚಿಂಗ್ ಲೈನ್ನ ಹಾಕ್ತಾಯಿದ್ದೀನಿ. ಇವಾಗ ಅದು ಕೂಡ ಆಯಿತು. ಇದಾದ ನಂತರ ನಾನು ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ತೀನಿ. ಇವಾಗ ಸೆಂಟ್ರ್ ಪಾಯಿಂಟ್ನ ತೆಗಿತಾ ಇದ್ದೀನಿ. ಸೆಂಟ್ರ್ ಪಾಯಿಂಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೆಂಟ್ರ್ ಪಾಯಿಂಟ್ ಎಲ್ಲಿದೆ ಅಲ್ಲಿ ಒಂದು ಕಟ್ನ ಹಾಕ್ತಾಯಿದ್ದೀನಿ. ಕೆಳಗಡೆ ಕೂಡ ಸೆಂಟರ್ ಎಲ್ಲಿ ಬರುತ್ತೆ ಅಲ್ಲಿ ಕೂಡ ನಾನು ಒಂದು ಕಟ್ನ ಹಾಕ್ತಾಯಿದ್ದೀನಿ. ಇವಾಗ ಲೈನಿಂಗ್ ಬಟ್ಟೆನ ತಗೊಂಡು, ಲೈನಿಂಗ್ ಬಟ್ಟೆ ಕೂಡ ನಾನು ಈಗ ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಲೈನಿಂಗ್ ಬಟ್ಟೆ ಕೂಡ ತೊಗೊಂಡು ಅಲ್ಲಿ ಕೂಡ ಸೆಂಟ್ರ್ ಪಾಯಿಂಟ್ ಎಲ್ಲೆಲ್ಲಿ ಬರುತ್ತಲ್ಲ ಅಲ್ಲೆಲ್ಲಿ ಮಾರ್ಕ್ನ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಕೂಡ ಮಾರ್ಕ್ ಮಾಡಿದ್ದೀನಿ, ಕೆಳಗಡೆ ಕೂಡ ಮಾರ್ಕ್ ಮಾಡಿದ್ದೀನಿ. ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಈಗ ಎರಡು ಬಟ್ಟೆನ ನಾನು ಪಿನ್ನ ಯೂಸ್ ಮಾಡಿಕೊಂಡು ಅಟ್ಯಾಚನ್ನ ಮಾಡ್ತಾಯಿದ್ದೀನಿ. ಇವಾಗ ಲೈನಿಂಗ್ ಬಟ್ಟೆನ ಮೇನ್ ಕ್ಲಾತ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೀವು ಸ್ಲೀವ್ಗೆ ಈ ಥರ ಪಫ್ ಇಟ್ಟರೆ ನೀವು ಈ ಥರ ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡಲಿಲ್ಲಂದ್ರೂ ನಡೆಯುತ್ತೆ, ಆಪ್ಷನಲ್ ಇದು. ಬಟ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಯೂಸ್ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ.
ಈ ಥರ ಲೈನಿಂಗ್ ಬಟ್ಟೆ ಯೂಸ್ ಮಾಡೋದ್ರಿಂದ ಒಳಗಡೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣುತ್ತೆ ನಮಗೆ. ಅಂದರೆ ನಾವು ಬಾರ್ಡರು ಮೇನ್ ಕ್ಲಾತ್ ಏನು ಅಟ್ಯಾಚ್ ಮಾಡಿದ್ದೀವಲ್ಲ ಅಲ್ಲಿ ಎಳೆಗಳು ಅನ್ನೋದು ಉಚ್ಚುವ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಇಲ್ಲಿ ಅಸ್ತರ್ನ ಅಂದ್ರೆ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡ್ತೀನಿ. ಕೆಲವೊಂದು ಜನ ಈ ಥರ ಪಫ್ ಸ್ಲೀವ್ಗೆ ಲೈನಿಂಗ್ ಬಟ್ಟೆನ ಅಂದರೆ ಅಸ್ತರ್ ಬಟ್ಟೆನ ಯೂಸ್ ಮಾಡೋದಿಲ್ಲ. ಅದಕ್ಕೆ ನಾನು ಇದನ್ನು ಹೇಳ್ತಾ ಇರೋದು. ಇವಾಗ ಎರಡನ್ನೂ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಫುಲ್ಲು ನಾನು ಒಂದು ಲೈನ್ ಸ್ಟಿಚಿಂಗ್ ಲೈನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಆಲ್ರೆಡಿ ನಾನು ಫ್ರಂಟು ಬ್ಯಾಕ್ ಮಾರ್ಕ್ನ ಮಾಡಿದ್ದೀನಿ ಫ್ರೆಂಡ್ಸ್. ಈ ಥರ ಮಾರ್ಕ್ ಮಾಡೋದ್ರಿಂದ ಯಾವುದೇ ಕನ್ಫ್ಯೂಸ್ ಅಂದರೆ ನಾವು ಸ್ಟಿಚಿಂಗ್ ಮಾಡೋ ಟೈಮ್ದಾಗ ಯಾವುದೇ ಕನ್ಫ್ಯೂಸ್ ಆಗೋದಿಲ್ಲ. ನಾವು ಪಟ್ನಿ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಪಟ್ನಿ ಅಟ್ಯಾಚ್ ಮಾಡ್ಬೋದು, ಬೇಗನೆ ಅಟ್ಯಾಚ್ ಮಾಡ್ಬೋದು. ಇವಾಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ತಾಯಿದ್ದೀನಿ. ಇದು ತುಂಬ ಬೇಗನೆ ಆಗಿಬಿಡುತ್ತೆ ಫ್ರೆಂಡ್ಸ್. ಈ ಥರ ಡಿಸೈನ್ನು ಸ್ಲೀವ್ಗೆ ಇಟ್ಟರೆ ಭಾಳರೂ 10 ಮಿನಿಟ್ನಲ್ಲಿ ಈ ಡಿಸೈನ್ ನಮಗೆ ಕಂಪ್ಲೀಟ್ ಆಗುತ್ತೆ. ಇದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಈ ನಮಗೆ ಸ್ಲೀವ್ಗೆ ನೋಡಿ ಫೈನಲ್ ಲುಕ್ ಹೆಂಗೆ ಬಂದಿದೆ ಅಂತ, ಯಾವ ರೀತಿ ಪ್ಲೇಟ್ಸ್ ಬಂದಿದೆ ಅಂತ. ಇವಾಗ ಕೆಳಗಡೆ ನಾನು ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ತುಂಬ ಸಣ್ಣದಾಗಿ ಇರೋ ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಥರ ಲೇಸ್ಗೆ ನಾವು ಡಬಲ್ ಸ್ಟಿಚಿಂಗ್ ಲೈನ್ನ ಹಾಕಬೇಕು ಫ್ರೆಂಡ್ಸ್. ನಾನು ಇಲ್ಲಿ ಒಂದೊಂದನೇ ಹಾಕಿದ್ದು ನಿಮಗೆ ಕಾಣ್ತಾ ಇದೆ. ಬಟ್ ಇಲ್ಲಿ ಈ ಥರ ಲೇಸ್ಗೆ ನಾವು ಡಬಲ್ ಸ್ಟಿಚಿಂಗ್ ಲೈನ್ನ ಹಾಕೋಬೇಕು. ಇಲ್ಲಿ ಮೇಲ್ಗಡೆ ಕೂಡ ನಾನು ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಥರ ಪಫ್ ಮಾಡೋಕ್ಕೆ ತುಂಬ ಉದ್ದನೇ ನಮಗೆ ಬ್ಲೌಸ್ ಪೀಸ್ ಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ನಮ್ಮ ಡಿಸೈನ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಾ ಇದೆ. ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ಇನ್ನೊಂದು ಸ್ಲೀವ್ನು ರೆಡಿ ಆಗಿದೆ. ಎರಡು ಯಾವ ಥರ ಕಾಣ್ತಾ ಇದೆ ನೀವೇ ನೋಡಿ ಫ್ರೆಂಡ್ಸ್. ಯಾವ ರೀತಿ ಪ್ಲೇಟ್ ಬಂತೆ, ಕೆಳಗಡೆ ಕೂಡ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ. ಈಗ ನಮ್ಮ ಫೈನಲ್ ಲುಕ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ದಿನನಿತ್ಯ ಇದೇ ಥರ ಡಿಸೈನಿಂಗ್ ವಿಡಿಯೋಗಳನ್ನು ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.